ಅಮೆರಿಕ ಇರಾನ್ ನಡುವೆ ಘೋಷಣೆಯಾಗಿದ್ದ ಕದನ ವಿರಾಮ ಅಂತ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇವೆ. ಎರಡೂ ದೇಶಗಳ ನಡುವೆ ಶಾಂತಿಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನ ಮತ್ತೆ ನೇತೃತ್ವ ವಹಿಸ್ಕೊಂಡಿದೆ. ಅವ್ರಿಗೆ ಅವರು ಬದುಕಬೇಕು ಪಾಕಿಸ್ತಾನಕ್ಕೆ. ಯಾರು ಏನು ಹೇಳಿದಾರೋ ಲೇ ಇದೊಂದು ಅಗ್ರಿಮೆಂಟ್ ಸೈನ್ ಹಾಕಿಸ್ಕೊಡೋ, ಅದೊಂದು $2 ಬಿಲಿಯನ್ ಸಾಲನ ಮನ್ನಾ ಮಾಡ್ಕೊಡ್ತೀನಿ ಅಂತ ಏನಾದ್ರು ಹೇಳಿದಾರೋ ಏನೋ. ಅದಕ್ಕೆ ಅವ್ನು ಭಿಕ್ಷುಕರಿಬ್ಬರು ಓಡಾಡ್ತಿದ್ದಾರೆ. ಆಮೇಲೆ ನಾನು ಪದೇ ಪದೇ ಭಿಕ್ಷುಕರು ಅಂತ ಬೈತಿರ್ತೀನಲ್ಲ, ಅವನ ಪ್ರೈಮ್ ಮಿನಿಸ್ಟರ್ಗೂ ಪಾಕಿಸ್ತಾನದ ಆರ್ಮಿ ಅವರಿಬ್ಬರು ಭಿಕ್ಷುಕರಲ್ಲ. ಅವರೊಬ್ಬರು ಪಾಕಿಸ್ತಾನದ ಅರ್ಧ ಆಸ್ತಿ ಅವ್ರ ಹತ್ರನೇ ಇದೆ ದೇಶ. ಅಷ್ಟೇ ಸರಿ. ಇವಾಗ JD ವ್ಯಾನ್ಸ್ ಇಸ್ಲಾಮಾಬಾದ್ಗೆ ಬರೋದೆಲ್ಲ ತಡ ಆಗಿತ್ತು, ಅವರೆಲ್ಲ ಬಂದಿಲ್ಲ, ಇರಾನ್ನವರು ಬಂದಿಲ್ಲ. ಸಂಧಾನಕ್ಕೆ ಟ್ರಂಪ್ ಹೇಳ್ತಿದ್ದಾರೆ ಏನಾದ್ರು ವಿಫಲ ಆದರೆ ಮತ್ತೆ ಬಾಬ್ ಆಗ್ತೀವಿ ಅಷ್ಟೇ ಅಂತ. ಸಾಹೇಬ ಅಂತಾರಾಷ್ಟ್ರೀಯ ವ್ಯವಹಾರವನ್ನು, ದೇಶಗಳ ನಡುವಿನ ವ್ಯವಹಾರವನ್ನು ಸೋಷಿಯಲ್ ಮೀಡಿಯಾ ಮೂಲಕ ನಡೆಸ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ಯಾರೇನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸರಿ, ಈ ಮಧ್ಯ ಲೆಬನಾನ್ದು ಇದು ಮಾತುಕತೆ ಮಾತ್ರ ಸ್ಟಾರ್ಟ್ ಆಗಿದೆ, ಆಗತ್ತೆ ಗುರುವಾರ. ಹಾಗಿದ್ರೆ ಇದು ಮಾತುಕತೆ ಆಗದೆ ಹೋದರೆ ಮತ್ತೆ ಯುದ್ಧ ಕಂಟಿನ್ಯೂ ಆಗ್ಬೋದು, ಗೊತ್ತಿಲ್ಲ. ನನ್ನ ಪ್ರಕಾರ ಮಾತುಕತೆ ಆಗತ್ತೆ, ನನ್ನ ಪ್ರಕಾರ ಆಗಿಸಬೇಕು. ಇರಾನ್ಗೂ ಅದು ಅನಿವಾರ್ಯ, ಡೊನಾಲ್ಡ್ ಟ್ರಂಪ್ಗೂ ಅದು ಅನಿವಾರ್ಯ. ಡೊನಾಲ್ಡ್ ಟ್ರಂಪು ಮೇಲೆ ಬಿಡ್ತಿರೋ ಅಷ್ಟು ಸುಲಭವಾಗಿದ್ದ ಪರಿಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಆಂತರಿಕ ರಾಜಕಾರಣದ ಪರಿಸ್ಥಿತಿಯಲ್ಲಿ, ನಾನು ಮಿಲಿಟರಿಲಿ ಹೇಳ್ತಾ ಇಲ್ಲ, ರಾಜಕಾರಣದಿಂದ ಅಲ್ಲಿ ನಮ್ಮ ದೇಶದ ಥರ ಈ ಸರ್ವೆಗಳನ್ನು ಗಂಭೀರವಾಗಿ ಅದು ಬಿಡ್ರಿ ಸರ್ವೆಗಳ ಮೀಡಿಯಾನವರು ಅವತ್ತು ಮಾಡಿದ್ಯಲ್ಲ ಅದೇನಾಯ್ತಪ್ಪ ಸರ್ವೆ, ಅವತ್ತು ಮಾಡಿದ್ಯಲ್ಲ ಅದೇನಾಯ್ತಪ್ಪ, ಈ ಥರ ಅಲ್ಲ ಅಲ್ಲಿ ಸರ್ವೆಗಳು ರೇಟಿಂಗ್ಗಳನ್ನು ಭಾಳ ಗಂಭೀರವಾಗಿ ತೆಗೆದುಕೋತಾರೆ ಅಲ್ಲಿ ರಾಜಕಾರಣದಲ್ಲಿ. ಅಲ್ಲಿ ಬರ್ತಿರುವ ಎಲ್ಲ ಸರ್ವೆಗಳಲ್ಲಿ ಇದು ಅಮೆರಿಕ ಅಧ್ಯಕ್ಷರ ಪಾಪ್ಯುಲಾರಿಟಿ, ಜನಪ್ರಿಯತೆ ಕುಸಿದು ಬೀಳ್ತಾ ಇದೆ ಕೆಳಕ್ಕೆ ಒಂದೇ ಸಮ. ಬಹುತೇಕ ಸೆನೆಟರ್ಗಳು, ಅವರದೇ ಪಕ್ಷದ ರಿಪಬ್ಲಿಕನ್ ಸೆನೆಟರ್ಗಳು ಕೂಡ ಇದನ್ನೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಇವೆಲ್ಲ ನಡೀತಿರೋದು ಸರಿ ಇಲ್ಲ ಯಾಕೋ ಅಂತ. ಮೂರನೇದು, ಅಮೆರಿಕಾನವರು ಭಾಳ ಸೆನ್ಸಿಟಿವ್. ಯಾವುದಕ್ಕೆ ಅಂದರೆ ತಮ್ಮ ಬುಡಕ್ಕೆ ಏನಾದ್ರು ಬಂದುಬಿಟ್ರೆ ಜನ ಭಾಳ ಸೆನ್ಸಿಟಿವ್ ಅವರು ಆ ವಿಚಾರದಲ್ಲಿ. ಪರ್ಟಿಕ್ಯುಲರ್ಲಿ ಅವರು ರಸ್ತೆ ಪ್ರಿಯರವರು, ಅಂದರೆ ವಾಹನ 1000 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು ಓಡಾಡ್ತಿರೋ ಗಿರಾಕಿಗಳವರು ಸಾಮಾನ್ಯವಾಗಿ. ಇನ್ನು ಗ್ಯಾಸ್ ಪ್ರೈಸಸ್ಸು, ಅಂದರೆ ಅವ್ರದ್ದು ಪೆಟ್ರೋಲಿಯಂ ಪ್ರೈಸಸ್ಸು $4 ಆ್ಯಾವ್ರೇಜಲ್ಲಿ ಕೂತ್ಕೊಂಡಿದೆ. ಯುದ್ಧಕ್ಕೆ ಮೊದಲು 2.60 2.70 ಈ ರೇಂಜಲ್ಲಿ ಕೂತಿತ್ತು $1 ಪರ್ ಗ್ಯಾಲನ್ನಲ್ಲಿ. ಅದು ಸಮಸ್ಯೆಗೆ ಸೃಷ್ಟಿಯಾಗ್ತಾ ಇದೆ. ಎಲ್ಲದರ ಮಧ್ಯೆ ನಮ್ಮ ದೇಶದ ಥರನೇ ಅಲ್ಲೂ ಮಧ್ಯಂತರ ಚುನಾವಣೆಗಳು ಬರುತ್ತವೆ. ಈಗ ನಮ್ಮ ದೇಶದಲ್ಲಿ ಬರಲ್ವಾ, ಈಗ ಮಧ್ಯಂತರ ಚುನಾವಣೆಗಳು ಬಂದಾಗ ಯಾವ್ದಾದ್ರು ಒಂದರಲ್ಲಿ ಎಲ್ಲದರಲ್ಲೂ ಗೆದ್ದುಬಿಟ್ರೆ ನಮ್ಮ ಸರ್ಕಾರ ಒಪ್ಪಿದ್ದಾರೆ ಜನ, ಅದರ ಅಪ್ಪಿತಪ್ಪಿ ಒಂದು 2 ಸೋತೋಗ್ಬಿಟ್ರೆ ಮುಗೀತು ಈ ಸರ್ಕಾರದ ಕತೆ, ಜನ ತಿರಸ್ಕಾರ ಆಗೋಯ್ತು, ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಅಂದ್ಬಿಡ್ತಾರೆ. ಯಾವುದಕ್ಕೆ? ಲಡಕಾಸಿ ಒಂದು ಉಪಚುನಾವಣೆಗೆ. ಅದೇ ಪಕ್ಕದ ರಾಜ್ಯದಲ್ಲಿ ಅವರದ್ದೇ ಪಕ್ಷದ ಒಂದು ಉಪಚುನಾವಣೆಯಲ್ಲಿ 2 ಸೀಟಲ್ಲಿ ಸೋತೋಗಿರ್ತಾರಲ್ಲಿ. ಇದು ಸರ್ಕಾರಕ್ಕೂ ಉಪಚುನಾವಣೆಗೂ ಸಂಬಂಧ ಇಲ್ಲ ಅಂತ ಅಲ್ಲಿ ಬುರುಡೆ ಬಿಡ್ತಾ ಇರೋದು. ಬೇಸಿಕಲಿ ಇಂಡಿಯನ್ ಪೊಲಿಟಿಷಿಯನ್ಸು ಎಲ್ಲಿಗೆ ಹೆಂಗೆ ಬೇಕೋ ಹಂಗೆ ಬುರುಡೆ ಬಿಡೋದು ಅಷ್ಟೇ. ಅವ್ರು ಇನ್ನೇನೂ ಇಲ್ಲ. ಅವ್ರಿಗೆ ಲಾಜಿಕ್ಕು, ಹಿಂದೆ ಏನು ಹೇಳಿದ್ದೆ ಮುಂದೆ ಏನು ಹೇಳ್ತೀನಿ ಎಂಥದ್ದು ಇಲ್ಲ ಅವ್ರಿಗೆ. ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ ಅವ್ರಿಗೆ ಅವೆಲ್ಲ ಎಂಥದ್ದು ಇಲ್ಲ ಅವ್ರಿಗೆ. ಸರ್ ಅವತ್ತು ನಿಮ್ಮ ಅಪ್ಪನ ಹೆಸರು ಅದು ಹೇಳಿದ್ದೆ, ಅವತ್ತು ಬಿಡಿ ಅದು ಬೇರೆ ಹೇಳಿದ್ದೆ, ನಾನು ಇವತ್ತು ಬೇರೆ ಹೇಳ್ತಾ ಇದ್ದೀನಿ ಅಂತ ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು. ಅಂಥ ಜನ ಅವ್ರು ಓಟ್ ಸಿಗತ್ತೆ ಅಂದರೆ. ದಿ ಪ್ರಾಬ್ಲಮ್ ಈಸ್ ಅಲ್ಲೂ ಮಧ್ಯಂತರ ಚುನಾವಣೆ ಈಸ್ ಎ ವೆರಿ ಸೀರಿಯಸ್ ಇಶ್ಯೂ, ಬಿಕಾಸ್ ರಿಪಬ್ಲಿಕನ್ ಪಾರ್ಟಿ ತನ್ನ ಮೆಜಾರಿಟಿನ ಕಳ್ಕೊಳ್ಳೋ ಸರ್ವಸಾಧ್ಯತೆ ಇದೆ ಆ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ. ಹಾಗಾಗಿ ಮಾತುಕತೆ ನಡೆಯಲೇಬೇಕು ನನ್ನ ಪ್ರಕಾರ. ನಡೀದೇ ಇದ್ದರೆ ಇಟ್ ವಿಲ್ ಬಿ ಟ್ರಬಲ್ ಫಾರ್ ಅಮೆರಿಕಾ, ಪೊಲಿಟಿಕಲಿ, ಮಿಲಿಟರಲ್ಲಿ ಅಲ್ಲ. ಇರಾನ್ಗೆ ಮಾತುಕತೆ ನಡೆಯದೇ ಹೋಗಿ ಯುದ್ಧ ಪ್ರಾರಂಭ ಆಗಿಬಿಟ್ರೆ ಪೊಲಿಟಿಕಲಿ ಏನೂ ಆಗಲ್ಲ, ಮಿಲಿಟರಿಲಿ ಸತ್ತೋಗ್ತಾರೆ. ಅವ್ರದ್ದು ಪವರ್ ಪ್ಲಾಂಟ್ಗಳು, ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ನಾಗರಿಕ ಸೌಲಭ್ಯಗಳದ್ದು ಮೂಲಭೂತ ಸೌಲಭ್ಯಗಳನ್ನು ಇವರು ಹೊಡೆದಾಕಕ್ಕೆ ಶುರು ಮಾಡಿಬಿಟ್ರೆ ನಾಳೆ ಇಟ್ ವಿಲ್ ಬಿ ಟೆರಿಬಲ್. ಆಮೇಲೆ ಮೂರನೇದು, ಇರಾನ್ ತನ್ನ ದೇಶದ ಒಳಗಿನ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಂಡ್ಬಿಟ್ಟಿದೆ. ಅಂದರೆ ಪ್ರಭುತ್ವ ಬದಲಾವಣೆ ಆಗಿಲ್ಲ ಅಲ್ಲಿ ಅಮೆರಿಕ ಬಯಸಿದಂತೆ. ಅವ್ರು ಮ್ಯಾನೇಜ್ ಮಾಡಿಬಿಟ್ಟಿದ್ದಾರೆ ತಮ್ಮ ಲೀಡರ್ಶಿಪ್ಗಳನ್ನು. IRGC ಕಂಟ್ರೋಲಲ್ಲಿ ದೇಶ ಇನ್ನೂ ಇದೆ.
ಈ ಗಾಲಿಬಾಫ್ ಏನಿದ್ದಾರೆ ಸ್ಪೀಕರ್ ಆಫ್ ದಿ ಇರಾನ್ ಪಾರ್ಲಿಮೆಂಟ್ ಲೀಡ್ ಮಾಡ್ತಿದ್ದಾರೆ. ಅವ್ರು ಫಾರ್ಮರ್ ಏರ್ಫೋರ್ಸ್ ಇರಾನಿಯನ್ ಏರ್ಫೋರ್ಸ್ದು ಕಮಾಂಡರ್ ಹೆಡ್ಡು, ಅವ್ರನ್ನೇ ಅವ್ರಿಗೆ ಅಲ್ಲಿಗೆ ಹಾಕಿದ್ದಾರೆ. ಅಂದರೆ IRGC ಈಸ್ ಇನ್ ಕಂಟ್ರೋಲ್ ಅಲ್ಲಿ. ಅಂದರೆ ಧಾರ್ಮಿಕ ಮೂಲಭೂತವಾದಿಗಳು ಕಂಟ್ರೋಲಲ್ಲಿದ್ದಾರೆ. ಮೇಲ್ನೋಟಕ್ಕೆ ಜನ ಆಯ್ಕೆ ಮಾಡಿರುವ ಪೆಜೆಸ್ಕಿಯಾನ್ ಥರದ ಅಧ್ಯಕ್ಷರಲ್ಲಿದ್ದಾರೆ, ಆದರೆ ಅವ್ರದ್ದು ಏನು ನಡೀತಾ ಇಲ್ಲ ಅವ್ರದ್ದು. ಹಾಗಾಗಿ ಒಂದು ದೇಶವಾಗಿ ಅದು ಇನ್ನೂ ಮೂಲಭೂತವಾದ ಇಸ್ಲಾಮಿಕ್ ರೆವಲ್ಯೂಷನ್ನು ಅದರಲ್ಲೇ ಇದೆ, ಅದು ಆಚೆ ಬಂದಿಲ್ಲ. ಆದರೆ ನಾಶವನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಆ ದೇಶ. ಅದಕ್ಕೆ ಉತ್ತರವಾಗಿ ಇರಾನ್ ಒಂದು ಹೊಸದು ಸ್ಟಾರ್ಟ್ ಮಾಡಿದೆ, ಆಟಾನ ಅಂತ ಹೇಳಿದ್ದಾರೆ. ಅದೇನಾರು ಆದರೆ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಇಟ್ ಕ್ಯಾನ್ ಬಿ ಆ ಪ್ರಾಂತ್ಯಕ್ಕೆ. ಇರಾಕ್ನಲ್ಲಿ ಸುಮಾರು 200,000 ಅಂದರೆ 200,000 2 ಲಕ್ಷ ರೆಸಿಸ್ಟೆನ್ಸ್ ಫೈಟರ್ಗಳಿದ್ದಾರೆ, ಇರಾನಿನ ಮಾತನ್ನು ಕೇಳುವವರು ಇರಾಕ್ ಒಳಗಡೆ. ಇನ್ನೊಂದು ಭಯೋತ್ಪಾದಕರ ಗುಂಪು ಅಂತ ಇಟ್ಕೊಳ್ಳಿ ಬೇಕಿದ್ರೆ, ಅವ್ರನ್ನ ಎತ್ಕಟ್ಟಿದ್ದಾರೆ. ಅವರು ಪ್ರತ್ಯೇಕವಾದ ಯುದ್ಧ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಎಲ್ಲಿಗೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಿಲ್ಲ. ಇದು ಯಾವುದೂ ಆಗಬಾರ್ದು ಅನ್ನೋದು ಬಹುಜನರ ಬಯಕೆ ಆಗಿದೆ. ಹಾಗಾಗಿ ಮಾತುಕತೆ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ.